ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನಿಮ್ಮೆಲ್ಲರಿಗೂ ತುಂಬ ಅಂದರೆ ತುಂಬಾ ಧನ್ಯವಾದಗಳನ್ನ ನಾನು ತಿಳಿಸಲೇಬೇಕು. ಯಾಕಪ್ಪ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ 200 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಸೊ ಇದಂತೂ ನನಗೆ ತುಂಬಾ ಖುಷಿಯಾದಂತಹ ವಿಷಯ. ಸೊ ಯಾರೆಲ್ಲ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ ಇರ್ತಾರೆ, ಸೊ ಎಲ್ರಿಗೂ ಕೂಡ ಅಷ್ಟೇ ಸ್ಟಾರ್ಟಿಂಗಿಂದ ಒಬ್ಬೊಬ್ಬ ಸಬ್ಸ್ಕ್ರೈಬರ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ ಯಾವಾಗಲೂ ಅವರ ಯೂಟ್ಯೂಬ್ ಜರ್ನಿಯಲ್ಲಿ. ಸೊ ಹಾಗಾಗಿ ನನಗೂ ಕೂಡ 200 ಸಬ್ಸ್ಕ್ರೈಬರ್ಸ್ ಆಗಿರೋದು ತುಂಬಾ ಖುಷಿ ಆಯಿತು. ಸೊ ನೀವು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ ಯು. ಹಾಗೆ ತುಂಬ ಧನ್ಯವಾದ ಕೂಡ ನಿಮಗೆ. ಹಾಗೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸ್ನೇಹ, ವಿಶ್ವಾಸ, ಪ್ರೀತಿ ಪ್ರಪಂಚದಲ್ಲಿ ತಾನಾಗೆ ಒಲಿದು ಬರಬೇಕು. ಯಾವುದೇ ಒತ್ತಡ, ಒತ್ತಾಯದಿಂದ ಯಾವುದೂ ಸಿಗುವುದಿಲ್ಲ. ಹೌದಲ್ವಾ ಸ್ನೇಹಿತರೆ? ನಮ್ಮ ಪ್ರಪಂಚದಲ್ಲಿ ಯಾವುದೇ ಆಗ್ಬೋದು, ಸ್ನೇಹ ಆಗ್ಬೋದು, ವಿಶ್ವಾಸ ಇರಲಿ, ಪ್ರೀತಿ ಇರಲಿ, ನೀವು ಅದನ್ನು ತುಂಬಾ ಕಷ್ಟಪಟ್ಟು ಅಥವಾ ತುಂಬ ಹಿಂಸೆಯಿಂದ ಅದನ್ನ ಹೊಲಿಸ್ಕೊಂಡಾಗ ಅದಕ್ಕೆ ಬೇಕಾದಂತಹ ಒಂದು ಬೆಲೆ ಅನ್ನೋದು ಸಿಗೋದಿಲ್ಲ. ಹಾಗೆ ಅದು ತುಂಬ ದಿನ ನಿಮ್ಮ ಹತ್ರ ಇರೋದು ಇಲ್ಲ. ಏನೋ ನೀವು ಅಷ್ಟು ಕಷ್ಟಪಡ್ತೀರಾ ಅಥವಾ ಏನೋ ನೀವು ಅದನ್ನು ಹಿಂಸೆಯಿಂದ ಹೊಲಿಸ್ಕೊಂಡಿದ್ದೀರಾ ಅಂತ ಅಂದಾಗ ಅದು ಕಷ್ಟಪಟ್ಕೊಂಡು ನಡೀತಾ ಇರುತ್ತೆ ಹೊರತು ಇಷ್ಟಪಟ್ಟು ಇಲ್ಲದೆ ಇದ್ದಾಗ ತುಂಬ ದಿನ ಅದು ನಿಮ್ಮ ಹತ್ರ ಇರೋದು ಇಲ್ಲ. ನಿಮಗೆ ಅದರ ಒಂದು ಬೆಲೆ ಅನ್ನೋದು ಗೊತ್ತಾಗೋದು ಇಲ್ಲ ಜೀವನ ಪೂರ್ತಿ. ಹಾಗಾಗಿ ಯಾರೇ ಒಬ್ಬರು ನಿಮ್ಮ ಹತ್ರ ಸ್ನೇಹ ಮಾಡ್ತಾ ಇದ್ದಾರೆ, ಯಾರೊಬ್ಬರು ನಿಮ್ಮಲ್ಲಿ ಒಂದು ವಿಶ್ವಾಸನ ಇಟ್ಟಿದ್ದಾರೆ ಅಂದರೆ ಅದನ್ನು ನೀವು ಗಳಿಸ್ಕೋಬೇಕೇ ಹೊರತು ಅದನ್ನ ಹಿಂಸೆಯಿಂದ ಕಿತ್ಕೋಬಾರ್ದು ಸ್ನೇಹಿತರೆ. ಹಾಗೆ ನಿಮ್ಮ ಮೇಲೆ ಆಗ್ಬೋದು, ಯಾರೋ ಒಬ್ಬರು ಒಂದು ಸ್ನೇಹನ ಇಟ್ಟಿದ್ದಾರೆ, ಒಂದು ಪ್ರೀತಿನ ಇಟ್ಟಿದ್ದಾರೆ ಅಂದಾಗ ಆ ಒಂದು ವಿಶ್ವಾಸ, ಆ ಒಂದು ಪ್ರೀತಿ, ನಂಬಿಕೆ ಅನ್ನೋದು ನಿಮಗೂ ಕಷ್ಟವಾಗಿರಬಾರ್ದು, ಅವ್ರಿಗೂ ಕಷ್ಟವಾಗಿರಬಾರ್ದು. ಹಾಗಿದ್ದಾಗ ಆ ಒಂದು ಸಂಬಂಧ ಅನ್ನೋದು ತುಂಬ ದಿನ ನಿಲ್ಲೋದಿಲ್ಲ ಸ್ನೇಹಿತರೆ. ಇನ್ ಕೇಸ್ ಅದು ನಿಮ್ಮ ಹತ್ರ ಇದೆ ಅಂದ್ರೂ ಕೂಡ ಅದಕ್ಕೆ ಒಂದು ಟೆಂಪ್ರರಿ ಆದಂತಹ ಒಂದು ಸಿಚುವೇಶನ್ ಅನ್ನೋದು ಮಾತ್ರ ಇರುತ್ತೆ ಅಷ್ಟೇ. ನಿಮಗೆ ಜೀವನ ಪೂರ್ತಿಯಾಗಿ ಅದರ ಒಂದು ಬೆಲೆ ಅನ್ನೋದು ಗೊತ್ತೇ ಆಗೋಲ್ಲ. ಹಾಗೆ ಅದರಿಂದ ನಿಮಗೆ ಸಿಗುವಂತಹ ಸಂತೋಷಕ್ಕಿಂತ ಸಿಗುವಂತಹ ದುಃಖನೇ ಜಾಸ್ತಿ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಯಾವುದೇ ಆಗಲಿ ಸಿಕ್ಕಾಗ ಅದನ್ನು ಸ್ವೀಕರಿಸಿ, ಸಿಗದೇ ಇದ್ದಾಗ ಅದನ್ನ ಹಿಂಸೆ ಪಟ್ಟು ಕಷ್ಟಪಟ್ಟು ತೊಗೊಳಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಆವಾಗ ಖಂಡಿತ ಅದು ನಿಮ್ಮಿಂದ ದೂರ ಉಳಿಯುತ್ತೆ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಏನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸ್ನೇಹಿತರೆ. ಸೊ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹದಿಂದ ನನ್ನ ಚಾನಲಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದನ ಮತ್ತೊಮ್ಮೆ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇದುವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೀನಿ. ಸೊ ರೀಸನ್ ಬಂದು 200 ಸಬ್ಸ್ಕ್ರೈಬರ್ ಆಗಿರುವಂತಹ ಖುಷಿ. ಸೊ ಥ್ಯಾಂಕ್ ಯು ಸೋ ಮಚ್.